ಮೇಧಾಶಕ್ತಿಯನ್ನ ಹೆಚ್ಚಿಸುವಂತಹ ಹಾಗೂ ಅಲಂಕಾರಿಕ ಸಸ್ಯವಾಗಿ ಹಾಗೂ ಔಷಧೀಯ ಸಸ್ಯವಾಗಿ ಮನೆಯಂಗಳದಲ್ಲಿ ಕುಂಡಗಳಲ್ಲೂ ಕೂಡ ಬೆಳೆಯಬಹುದಾದ ಸಸ್ಯ ಬಜೆ ಅಥವಾ ಕವಣದ ಗಿಡ. ಇದರ ವೈಜ್ಞಾನಿಕ ಹೆಸರು ಅಕೋರಸ್ ಕ್ಯಾಲಮಸ್. ಇದರ ಕುಟುಂಬ ಅಕೋರೆಸಿಯೇ ಆಗಿದೆ. ಸಂಸ್ಕೃತದಲ್ಲಿ ವಚ, ಉಗ್ರಗಂಧ, ಷಡ್ಗಂಧ, ಗೋಲೋಮಿ, ಶತಪರ್ವಿಕ ಎಂದರೆ ಕನ್ನಡದಲ್ಲಿ ಬಜೆ, ಅತಿಬಜೆ, ದಗಡೆ, ಕವಣ ಹಾಗೂ ನಾರುಬೇರು ಗಿಡ ಎಂದರೆ ಹಿಂದಿಯಲ್ಲಿ ಬಚ್, ಘೋರ್ ಬಚ್ ಹಾಗೂ ಸಫೇದ್ ಬಚ್ ಎಂದು ಹಾಗೂ ಆಂಗ್ಲ ಭಾಷೆಯಲ್ಲಿ ಸ್ವೀಟ್ ಫ್ಲಾಗ್, ಕ್ಯಾಲಮಸ್ ಹಾಗೂ ಫ್ಲಾಗ್ ರೂಟ್ ಎನ್ನಲಾಗಿದೆ. ಬಜೆಯ ಮೂಲ ಮಧ್ಯ ಏಷ್ಯಾ ಹಾಗೂ ಯುರೋಪ್ ಆಗಿದ್ದು ಹಿಮಾಲಯದ ವ್ಯಾಪ್ತಿಯಲ್ಲಿ ವನ್ಯವಾಗಿಯೇ ಬೆಳೆಯುವ ಈ ಸಸ್ಯ ಭಾರತ, ಚೀನಾ, ಯುರೋಪ್, ರಷ್ಯಾ ಮುಂತಾದ ರಾಷ್ಟ್ರಗಳಲ್ಲಿ ಬೆಳೆಯಲ್ಪಡುತ್ತದೆ. ತೇವಾಂಶಭರಿತವಾದ ಯಾವುದೇ ಮಣ್ಣಿನಲ್ಲೂ ಕೂಡ ಈ ಸಸ್ಯವನ್ನ ಬೆಳೆಯಬಹುದಾಗಿದ್ದು ಅಲಂಕಾರಿಕ ಸಸ್ಯದಂತೆ ಕುಂಡಗಳಲ್ಲಿಯೂ ಕೂಡ ಬೆಳೆಯಬಹುದಾಗಿದ್ದು ಸುಮಾರು 1 ರಿಂದ 4 ಅಡಿ ಎತ್ತರವಾಗಿ ಬೆಳೆಯುವ ನಿತ್ಯ ಹರಿದ್ವರ್ಣ ಸಸ್ಯವಾಗಿರುವ ಈ ಗಿಡದಲ್ಲಿ ನೀಳವಾದ, ನುಣುಪಾದ, ಮಂದವಾದ ಹಸಿರೆಲೆಗಳಿದ್ದು ಊದುಕೊಳವೆಯಾಕಾರದ ತೊಟ್ಟಿನಲ್ಲಿ ನೀಲಿ ಬಣ್ಣದ ಹೂಗಳಿರುತ್ತವೆ. ಬೇರುಗಳನ್ನ ಪ್ರತ್ಯೇಕಗೊಳಿಸಿ ಮೇಲ್ಭಾಗದ ಕಾಂಡವನ್ನ ನಾಟಿ ಮಾಡುವುದರ ಮೂಲಕ ಇದರ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಗ್ರೀಕ್ ಹಾಗೂ ರೋಮನ್ ನಾಗರಿಕತೆಗಳ ಕಾಲದಿಂದಲೂ ಬಳಕೆಯಲ್ಲಿರುವ ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ಬಜೆಯನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಬಜೆಯ ಸಾಮಾನ್ಯ ಉಪಯೋಗಗಳೆಂದರೆ ನೆನಪಿನ ಶಕ್ತಿ ವೃದ್ಧಿಸುವ ಗಿಡಮೂಲಿಕೆಗಳಲ್ಲಿ ಬಜೆಯೂ ಒಂದಾಗಿದ್ದು ಬಜೆಯನ್ನ ತೆಯ್ದು ತುಪ್ಪದೊಡನೆ ಮಕ್ಕಳಿಗೆ ತಿನ್ನಿಸಿದರೆ ಮಕ್ಕಳ ತೊದಲುವಿಕೆ ಕಡಿಮೆಯಾಗಿ ವಾಕ್ಶಕ್ತಿ ವೃದ್ಧಿಸುತ್ತದೆ. ಮೇಧಾಶಕ್ತಿ ಹಾಗೂ ಬುದ್ಧಿಶಕ್ತಿ ಪ್ರಖರವಾಗುತ್ತದೆ ಎನ್ನಲಾಗಿದ್ದು ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸಿ ನರಗಳಿಗೆ ಶಕ್ತಿ ನೀಡುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನ ವೃದ್ಧಿಸುತ್ತದೆ. ಬಜೆಯನ್ನ ಸುಟ್ಟು ಭಸ್ಮ ಮಾಡಿ ಆ ಅರ್ಧ ಚಮಚ ಭಸ್ಮಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ನೆಗಡಿ ಹಾಗೂ ಕೆಮ್ಮು ಕಡಿಮೆಯಾಗುತ್ತದೆ. ಕಿವಿ ನೋವಿದ್ದರೆ ಹಸಿ ಬಜೆಯ 1 ಹನಿಯನ್ನ ಹಾಕಬಹುದಾಗಿದ್ದು ಬಜೆಯ ಗಂಧ ಸೇವಿಸಿದರೆ ಅಜೀರ್ಣ, ಹೊಟ್ಟೆ ನೋವು ಹಾಗೂ ಜಂತು ಹುಳುಗಳ ಸಮಸ್ಯೆ ನಿವಾರಣೆಯಾಗುತ್ತದೆ. ಮೂಲವ್ಯಾಧಿಗೂ ಕೂಡ ಇದು ಸಹಕಾರಿಯಾಗಿದೆ. ಬಜೆಯನ್ನ ಅಗಿಯುವುದು ಹಲ್ಲು ನೋವಿನ ನಿವಾರಣೆಗೆ ಸಹಕಾರಿಯಾಗಿದ್ದು ಬಜೆಯ ಕಷಾಯ ಸೇವನೆ ಮೂತ್ರಕೋಶದ ಕಲ್ಲು ಕರಗಲು ಸಹಕಾರಿಯಾಗಿದ್ದು ಮೂತ್ರಬಂಧ ನಿವಾರಣೆಯಾಗುತ್ತದೆ. ಆಹಾರ ಖಾದ್ಯಗಳಲ್ಲಿ ಸ್ವಾದಕ್ಕಾಗಿ ಶುಂಠಿ ಹಾಗೂ ಚಕ್ಕೆಯ ಬದಲಿಗೆ ಬಜೆಯನ್ನ ಬಳಸುವುದುಂಟು. ಅದೇ ರೀತಿ ಆಯುರ್ವೇದದ ಚಹಾಗಳಲ್ಲಿಯೂ ಕೂಡ ಇದನ್ನ ಬಳಸಲಾಗುತ್ತದೆ. ಬಜೆಯಿಂದ ಸಂಧಿವಾತ ಹಾಗೂ ಲಕ್ವಾಗೆ ಚಿಕಿತ್ಸೆ ನೀಡಲಾಗುತ್ತದೆ. ಬಜೆಯ ಎಲೆಗಳನ್ನ ಆಹಾರ ಹಾಗೂ ಸಲಾಡ್ಗಳಲ್ಲಿ ಬಳಸಲಾಗುತ್ತದೆ. ಬಜೆಯ ಎಲೆ ಅಥವಾ ಬಜೆ ಸೇವನೆ ಧ್ವನಿಯನ್ನ ಮಧುರಗೊಳಿಸುತ್ತದೆ ಎನ್ನಲಾಗಿದ್ದು ಬಜೆಯ ಹಸಿ ಹಾಗೂ ಒಣಗಿದ ಬೇರುಗಳಿಂದ ಸಾರಭೂತ ತೈಲ ಉತ್ಪಾದನೆ ಮಾಡಲಾಗುತ್ತದೆ. ಈ ತೈಲವನ್ನ ಸುಗಂಧ ದ್ರವ್ಯ ಹಾಗೂ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಈ ಸಸ್ಯವು ಕೀಟ ನಿರೋಧಕ ಗುಣಗಳಿಂದ ಕೂಡಿದ್ದು ನೊಣ ಹಾಗೂ ಸೊಳ್ಳೆಗಳು ಈ ಗಿಡದ ಬಳಿ ಬರುವುದಿಲ್ಲ ಎನ್ನಲಾಗಿದೆ. ಇಷ್ಟೆಲ್ಲ ಉಪಯೋಗಕಾರಿಯಾಗಿರುವ ಬಜೆಯು ಹಲವಾರು ಅಡ್ಡಪರಿಣಾಮಗಳಿಂದಲೂ ಕೂಡಿದೆ. ಇದೊಂದು ಉಷ್ಣ ಪ್ರವೃತ್ತಿಯ ಗಿಡವಾಗಿದೆ. ಹಾಗಾಗಿಯೇ ಇದನ್ನ ಸಂಸ್ಕೃತದಲ್ಲಿ ಉಗ್ರಗಂಧ ಎನ್ನಲಾಗಿದೆ. ಇದರ ತೀಕ್ಷ್ಣತೆಯನ್ನ ಕಡಿಮೆ ಮಾಡಲು ಬಜೆಯನ್ನ ಹಾಲಿನಲ್ಲಿ ಚೆನ್ನಾಗಿ ಕುದಿಸಿ ಬಳಿಕ ಬಳಸಲಾಗುತ್ತದೆ. ಕುದಿಸಿದ ಹಾಲನ್ನ ಬಳಸಬಾರದು. ಇದನ್ನ ಪಿತ್ತ ಸ್ವಭಾವದವರು ಬಳಸದಿರುವುದೇ ಉತ್ತಮ. ಎಲ್ಲರೂ ಕೂಡ ಬಜೆಯನ್ನ ಮಿತ ಪ್ರಮಾಣದಲ್ಲಿಯೇ ಸೇವಿಸಬೇಕು. ಅತಿಯಾಗಿ ಸೇವಿಸಿದರೆ ತಲೆ ಸುತ್ತು ಹಾಗೂ ವಾಂತಿಯಾಗಬಹುದು.